Good afternoon, everyone. So today I am very happy to announce that my college result has been published yesterday. ಸೊ ಅದನ್ನ ಇಲ್ಲಿವರೆಗೂ ಬೇರೆ ಇದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಕೊಂಡು ಈಗ ನಿಮ್ಮ ಜೊತೆ ವಿಡಿಯೋ ಮಾಡ್ತಿದ್ದೀನಿ ಅನ್ನೋ ಉದ್ದೇಶಕ್ಕೆ ಈಗ ಅದನ್ನು ಅನೌನ್ಸ್ ಮಾಡಬೇಕಂತ ಅನಿಸ್ತು. ಸೊ ನಮ್ಗೆ ಫಸ್ಟ್ ಮೊದಲನೇ ಪ್ರಯತ್ನದಲ್ಲೇ ಅತ್ಯುತ್ತಮವಾದ ರಿಸಲ್ಟ್ ಬಂದಿದೆ. ಸೊ ಯಾವ ರೀತಿ ಅಂತಂದರೆ ಓವರ್ ಆಲ್ ಕಾಲೇಜ್ ರಿಸಲ್ಟ್ ಬಂದು ಕಾಮರ್ಸ್ ಡಿಫ್ರೆಂಟ್, ಸೈನ್ಸ್ ಡಿಫ್ರೆಂಟ್ ಬಂದು ಕಾಮರ್ಸು ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಕಾಮರ್ಸಲ್ಲಿ ಒಬ್ಬ ಇರೆಗ್ಯುಲರ್ ಸ್ಟೂಡೆಂಟ್ ಫೈಲ್ ಆಗಿ, ಸೊ ವಿಲ್ ಗೆಟ್ ದಟ್ ಕಾಮರ್ಸಲ್ಲಿ 100% ರಿಸಲ್ಟ್ ಬಂದಿದೆ. ಅದು ಇನ್ನೋ ಪರ್ಸೆಂಟ್ ಲೈಕ್ ಇರೆಗ್ಯುಲಾರಿಟಿ ಇತ್ತು, 100% ರಿಸಲ್ಟ್ ಬಂದಿದೆ. ಆ್ಯಂಡ್ ಸೈನ್ಸಲ್ಲಿ ವಿ ಗಾಟ್ 86%. ಅದರಲ್ಲಿ ವಿ ಹ್ಯಾವ್ ದ ಟಾಪರ್ಸ್. ಸೊ ಟಾಪರ್ಸ್ ಬಂದು ದಟ್ ಈಸ್ ಶಿಲ್ಪಾ 529. ಸೊ 11 ಮಾರ್ಕ್ಸಿಂದ ತಾಲೂಕ್ ಟಾಪ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಶಿಲ್ಪಾ 529, ಅರುಣ್ 522, ಮತ್ತು ಲತಾ 590, ತೇಜಸ್ವಿನಿ 516. ಈ ರೀತಿ ಡಿಸ್ಟಿಂಕ್ಷನ್ಸ್ ಇನ್ನೂ ಒಂದು 2-3 ಬಂದಿದೆ. ಸೊ ಈ ಥರ ಟಾಪ್ ರಿಸಲ್ಟ್ನ ಅಚೀವ್ ಮಾಡಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಒಂದು ಗೋಲ್ ಸೆಟ್ ಆಯಿತು, ದಟ್ ಈಸ್ ವಿ ಕಾಲ್ಡ್ ಆಸ್ 529. ಬಟ್ ಇವ್ರದೆಲ್ಲ ಮೈನ್ ಡ್ರಾಬ್ಯಾಕ್ ಏನಾಯಿತು ಅಂತಂದರೆ ಆ ಇಂಗ್ಲೀಷ್ಗೆ ಗ್ಯಾಪ್ ಕೊಟ್ಟಿದ್ದು ಮೈನ್ ಡ್ರಾಬ್ಯಾಕ್ ಆಯಿತು ಅನಿಸುತ್ತೆ. ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಸೊ ಇವ್ರಿಗಿದು ಅಷ್ಟೇ 70 ಬಂದಿದೆ, 70 ನಿಯರ್ ಬೈ ಎಲ್ಲಾದರೂ 70ನೇ ಇದೆ. ಸೊ ಅದರಲ್ಲಿ ನಾವು 20 ಮಾರ್ಕ್ಸ್ ಬಂದಿದ್ರೆ ವಿಲ್ ಗೆಟ್ ದ ತಾಲೂಕ್ ಟಾಪ್. ಸೊ ಇದನ್ನು ಇಷ್ಟನ್ನು ಅಚೀವ್ ಮಾಡಿರೋದಕ್ಕೆ ಹೆಲ್ಪ್ ಮಾಡಿದಂಥ ಎಲ್ಲ ಲೆಕ್ಚರರ್ಸ್ಗೂ ಮತ್ತು ನಿಮ್ಮ ಪೇರೆಂಟ್ಸು ಮತ್ತು ಅವ್ರಿಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಇವತ್ತು ಹೀಗೆ ನಮ್ಮ ಕ್ಲಾಸು ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ಗ್ಯಾಪ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಈಗ ಲಾಸ್ಟ್ ಕ್ಲಾಸ್ ಎಲ್ಲಿ ಮುಗಿಸಿದ್ದೀವಿ ಅಂತ ಏನಾದರೂ ನೆನಪಿದೆಯಾ? ನೋಡೋಣ, ನಾನೇ ಕ್ಲಾಸು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಲವೊಂದು ಪಾಯಿಂಟ್ಸ್ನ ಹೈಲೈಟ್ ಮಾಡಿಕೊಂಡು ಮತ್ತೆ ಇದು ಮಾಡ್ಕೊಂಡು ಹೋಗ್ತೀನಿ. ದಟ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಅಂದರೆ ಏನು, ಮತ್ತು ಪೊಟೆನ್ಷಿಯಲ್ ಡ್ಯೂಟಿ ಎ ಪಾಯಿಂಟ್ ಚಾರ್ಜ್, ಪೊಟೆನ್ಷಿಯಲ್ ಡ್ಯೂಟಿ ಎ ಪಾಯಿಂಟ್ ಚಾರ್ಜ್, ಪೊಟೆನ್ಷಿಯಲ್ ಡ್ಯೂಟಿ ಎ ಸಿಸ್ಟಮ್ ಆಫ್ ಚಾರ್ಜಸ್, ಪೊಟೆನ್ಷಿಯಲ್ ಡ್ಯೂಟಿ ಕಾಲ್ಡ್ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಹೋದ್ವಿ. ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಇಂದ ನೆಕ್ಸ್ಟು ವಿ ಕಾಲ್ಡ್ ಲೈಕ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗು ಇವೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಸೊ ಸಿಸ್ಟಮ್ ಆಫ್ ಚಾರ್ಜಸ್ ಬಗ್ಗೆ ಡಿಸ್ಕಸ್ ಮಾಡಿರೋದ್ರ ಪ್ರಕಾರ ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿ ಎ ಡೈಪೋಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿ ಎ ಡೈಪೋಲ್ ಅಂತ ನೋಡೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿ ಎ ಡೈಪೋಲ್ ಬೇಕು ಅಂತಂದ್ರೆ ಕ್ಲಿಯರ್ ಡಯಾಗ್ರಾಮ್ ನೋಡ್ಕೊಂಡ್ಬಿಡಿ. ಸಪೋಸ್ assume that there is a dipole, one negative charge, a pair of equal and opposite charges separated by a small distance we called as dipole anta tagondi. Okay, it is a dipole. A center point we called as O. ee kade distance a irutte, ee kade distance a irutte. The total distance we called as 2a. Okay, total distance we called as 2a. Ega suppose assume that somewhere we need the electric potential somewhere here, that is we called as P anta tagondi. It is not equatorial, idu minus charge ge ದೂರದಲ್ಲಿದೆ, that is called A and B ಅಂತ ಪಾಯಿಂಟ್ ಮಾಡ್ತೀನಿ. ಈ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. That point is R from the mid point of the dipole. Mid point ಇಂದ R ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಇದೆ. Okay, so ಈಗ what is the electric potential on point P? First we have the diagram. See, a pair of equal and opposite charges separated by a small distance is called as dipole.
So a dipole only we need electric potential at a point P, which is at the distance of r from the midpoint of the dipole. A and B are the positions of the minus and positive charges. Okay. Now, so what is the electric potential on the electric potential and a dipole anta bandvi antandre, we know that potential due to a minus charge ತಗೋಣ, that is V1 ಅಂತ ತಗೊಂತೀವಿ, or positive charge ತಗೋಣ. Okay, we know that potential due to A plus Q, potential due to A plus Q, that is V is equal to 1 by 4 pi epsilon naught Q by, so ಇಲ್ಲಿ ಬೇಕಾಗಿರೋದು ಇದು ಪಾಸಿಟಿವ್ ಚಾರ್ಜ್, what is the distance we called as PB ಅಂತ ತಗೊಂತೀವಿ, PB for positive charge, treat it as equation number 1. Okay, what is the potential due to negative charge? Potential due to a negative charge minus Q. So we need to consider ಇದು V1 ಅಂತ ತಗೋಣ, ಇದನ್ನ V2 ಅಂತ ತಗೊಳ್ತೀವಿ. ನೆಗೆಟಿವ್ ಚಾರ್ಜ್ ಗೆ potential due to a point charge ಗೊತ್ತಿದೆ ನಮಗೆ, 1 by 4 pi epsilon naught minus Q by AB. ಪೊಟೆನ್ಷಿಯಲ್ ಗೆ ಯಾವಾಗಲೂ ಅಷ್ಟೇ ನೆಗೆಟಿವ್ ನ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಗೆಟಿವ್ ನ ಮೆನ್ಷನ್ ಮಾಡಿದೀನಿ. ಸೊ ಪೊಟೆನ್ಷಿಯಲ್ ಡ್ಯೂ ಟು ಎ ನೆಗೆಟಿವ್ ಚಾರ್ಜ್, ದಟ್ ಇಸ್ ವಿ ಕಾಲ್ಡ್ ಆಸ್, ಟ್ರೀಟ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ಓಕೆ, ನೌ superposition principle ಬನ್ನಿ. What is the superposition principle? Says that superposition principle, that is V is equal to V1 plus V2. V is equal to V1 plus V2. What is V1? ಇಲ್ಲೂ 1 by 4 pi epsilon naught ಇದೆ, ಇಲ್ಲೂ 1 by 4 pi epsilon naught ಇದೆ, ಇಲ್ಲಿ Q ಇದೆ, ಇಲ್ಲೂ Q ಇದೆ. So that's why ಡೈರೆಕ್ಟ್ ಆಗಿ ಕಾಮನ್ ತಗೊಂಡ್ಬಿಡ್ತೀನಿ, Q by 4 pi epsilon naught. Q by 4 pi epsilon naught is common. Next ಇಲ್ಲಿ ಉಳಿದಿರೋದು 1 by PB minus ಈ ಮೈನಸ್ 1 by AB. ಇಷ್ಟು ಪೊಟೆನ್ಷಿಯಲ್ ಉಳ್ಕೊಂಡು. ಓಕೆ, ಸೊ ದಿಸ್ ಇಸ್ ವಿ ಕಾಲ್ಡ್ ಆಸ್ V. Now, ಈಗ what is PB and what is AP ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. What is AP? ನೋಡಿ, ಇದು ಜಾಸ್ತಿ ಇದೆ, ಕಡಿಮೆ ಇದೆ, ಸೊ ಇದನ್ನ ಡೈರೆಕ್ಟ್ ಆಗಿ ತಗೊಳಕ್ ಆಗಲ್ಲ. ಸೊ ಅದಕ್ಕೋಸ್ಕರ I will use the trigonometric affections, like trigonometric tricks by the triangles. Suppose ಇದನ್ನ ಈ ರೀತಿ ಎಲಾಂಗೇಟ್ ಮಾಡ್ತೀನಿ. ಇಲ್ಲಿಗೆ ಎಲಾಂಗೇಟ್ ಮಾಡಿದ್ರೆ ಸಿ ಇದು ಈಕ್ವಲಾಟರಲ್ ಟ್ರಯಾಂಗಲ್ ಈಕ್ವಲ್ ಆಗುತ್ತಾ, ದಟ್ ಈಸ್ AP ಅಂಡ್ ಇದನ್ನ M ಅಂತ ತಗೊಂತೀನಿ. AP ಅಂಡ್ AM ಈಕ್ವಲ್ ಆಗುತ್ತೆ. ಓಕೆ, ಅದೇ ರೀತಿ ಇದನ್ನ ಇಲ್ಲಿ ಕಟ್ ಮಾಡಿದ್ರೆ, ಹಿಂಗೆ ಕಟ್ ಮಾಡಿದ್ರೆ ಇದು ಈಕ್ವಲ್ ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಇದು ಈಕ್ವಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಕ್ವಲ್ ಟ್ರಯಾಂಗಲ್ಸ್ ಅಂತ ತಗೊಳ್ಳೋಣ. ದಿಸ್ ಇಸ್ ಮಾರ್ಕ್ಸ್ ಆಸ್ N ಅಂತ ತಗೊಂತೀನಿ. ದಿಸ್ ಆರ್ ಥೀಟಾ, ಇಲ್ಲಿ ಇದು ಥೀಟಾ ಬರುತ್ತೆ, ಅದರ್ವೈಸ್ ಇದನ್ನ ಥೀಟಾ ಅಂತ ತಗೊಳ್ಳೋಣ. ಓಕೆ, ಸೊ ಈ ರೀತಿ ಬರುತ್ತೆ. ನಾವು ವಾಟ್ ಹ್ಯಾಪನ್ಸ್, ಲೆಟ್ಸ್ ಸಿ. ಈಗ ಸಿ ಇದನ್ನ ನೆನಪಿಟ್ಕೊಳ್ಳಿ, V is equal to Q by 4 pi epsilon naught 1 by PB minus 1 by AP ಇದೆ. We need to find PB and AP. PB ಮತ್ತೆ AP ನ ಫೈಂಡ್ ಔಟ್ ಮಾಡೋಣ. PB and AP ನ ಫೈಂಡ್ ಔಟ್ ಮಾಡೋಣ. ಟು ಫೈಂಡ್ PB and AP ಏನು ಮಾಡಿದೆ, ಇಲ್ಲಿ ಟ್ರಯಾಂಗಲ್ ಟ್ರಿಕ್ಸ್ ನ ಬಳಸಿದ್ವಿ. ಸೊ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಮಾರ್ಕ್ ಆಸ್ ಎ M. ಈಗ ಇದು ಈಕ್ವಲ್ ಇರುತ್ತೆ, ದಟ್ಸ್ C. ವಿ ಹ್ಯಾವ್ ದಟ್ AP is equal to ಏನಾಗುತ್ತೆ, AP is equal to MP. That's right. ನೋಡಿ, ಇದಕ್ಕೆ ಈಕ್ವಲ್ ಇರುತ್ತೆ, ಇಲ್ಲಿಂದ ಇಲ್ಲಿ MP. ಓಕೆ, AP is equal to MP ಆದಾಗ ದಟ್ ಈಸ್ AP is equal to MP ಅಂತಂದ್ರೆ ನಮ್ಗೆ ಇದು ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಗೊತ್ತಿದೆ, ಇಲ್ಲಿಂದ ಇಲ್ಲಿ ಗೊತ್ತಿಲ್ಲ. ಸೊ ಅದಕ್ಕೆ PO ಪ್ಲಸ್ OM ಅಂತ ಮಾಡ್ಕೊಳ್ತೀವಿ. PO ಪ್ಲಸ್ OM, ರೈಟ್? ಓಕೆ, PO ಪ್ಲಸ್ OM. Now AP is equal to what is PO? PO is R plus OM ಗೊತ್ತಿಲ್ಲ, ಅದಕ್ಕೋಸ್ಕರ OM ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. OM ಹಂಗೆ ಇಟ್ಕೊಳ್ತೀವಿ. ಟು ಫೈಂಡ್ OM, ಇದನ್ನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಈಸಿಯಾಗಿ ಸಿಗುತ್ತೆ. ಟು ಫೈಂಡ್ OM ನ ಫೈಂಡ್ ಔಟ್ ಮಾಡೋಣ. OM, see, in the triangle
in the triangle OMA. In the triangle OMA, what is cos theta? Cos theta is equal to we have that adjacent by hypotenuse. What is adjacent side? Adjacent side is OM. Hypotenuse side is OA. Right? Okay. So that is OM ಅಂತಂದ್ರೆ ಬೇಕಾಗಿರೋದೇ OM. OM ನ ಫೈಂಡ್ ಔಟ್ ಮಾಡ್ಕೊಂತೀವಿ. OA ಅಂತಂದ್ರೆ that is A. Okay. Now that is OM is equal to ಏನಾಯ್ತು ಹಾಗಾದ್ರೆ? OM is equal to A cos theta. A cos theta. So that ಹಾಗಾದ್ರೆ AP is equal to ಏನಾಯ್ತು? AP is equal to R plus A cos theta. R plus A cos theta. Okay. So AP is equal to R plus A cos theta. Similarly, ಇದನ್ನ ಕ್ಯಾಲ್ಕುಲೇಟ್ ಮಾಡೋಷ್ಟಿಲ್ಲ. Similarly, BP is equal to AP ಆಯ್ತು. ಈಗ BP is equal to R minus A cos theta ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಸಿ PO ಅಲ್ಲಿ ON ಅನ್ನು ಮೈನಸ್ ಮಾಡ್ತೀವಿ. ಇದು ಮೈನಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಮೈನಸ್ ಬರುತ್ತೆ. ಅದನ್ನೇ ಡೈರೆಕ್ಟ್ ಬರ್ಕೊಂಡ್ರೆ ಸಾಕು. ಹಾಗಾದ್ರೆ ನಿಮಗೆ AP ಸಿಕ್ತು ಮತ್ತೆ BP ನೂ ಸಿಕ್ತು. ಸೊ AP ಅಂಡ್ BP ಸಿಕ್ತು ಅಂತಂದ್ರೆ ನಮಗೆ ಈಕ್ವೇಷನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಈಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. Now ಏನಿದೆ ಈಕ್ವೇಷನ್? ದಟ್ ಈಸ್ V is equal to Q by 4 pi epsilon naught 1 by so PB 1 by PB ಅಂದ್ರೆ ಏನು ಬಂತು ನಮಗೆ? that is R minus A cos theta minus 1 by R plus A cos theta ಬಂದಿದೆ. ಓಕೆ, ಹಂಗೆ ನೋಟ್ ಮಾಡ್ಕೊಂಡು ನೀಟಾಗಿ ಗೊತ್ತಾಗುತ್ತೆ. ನಾವು V is equal to Q by 4 pi epsilon naught Q by 4 pi epsilon naught. ನಾವು ಇದೆರಡರಲ್ಲಿ ಸಿ A minus B A plus B A minus B A plus B ಇದ್ರೆ ಯಾವಾಗಲೂ ಅಷ್ಟೇ A square minus B square ಅಂತ ತಗೋಬಹುದು. ದಟ್ ಈಸ್ ಅ ಫಾರ್ಮುಲಾ. ಸೊ ಆ ಫಾರ್ಮುಲಾ ಇಲ್ಲಿ ಬರೀತೀನಿ ಬೇಕಾದ್ರೆ A minus B into A plus B ಇತ್ತು ಅಂತಂದ್ರೆ that is A square minus B square ಅಂತ ಮಾಡ್ಕೋಬಹುದು. A square minus B square ಸೇಮ್ ಫಾರ್ಮ್ಯಾಟ್ ಅಲ್ಲಿ ಬರ್ಕೊಂಡಿದ್ದೀನಿ. A square minus B square A square cos square theta. ನಾವು LCM ತಗೊಂಡಾಗ ಇದಾಗಿದೆ, ಇದು ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಹೋಗುತ್ತೆ. that is R plus A cos theta ಇದು ಇಲ್ಲಿ ಹೋದ್ರೆ ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಸೊ ಅದಕ್ಕೆ ಮೈನಸ್ R ಮೈನಸ್ ಇಂಟು ಮೈನಸ್ ಪ್ಲಸ್ A cos theta. I think ಈಸಿಯಾಗಿ ಅರ್ಥ ಆಗ್ತಾ ಇದೆ. ಸೊ ಮೈನಸ್ R ಪ್ಲಸ್ R ಕ್ಯಾನ್ಸಲ್ ಮಾಡಿ. ಮೈನಸ್ R ಪ್ಲಸ್ R ಕ್ಯಾನ್ಸಲ್ ಆದರೆ V is equal to Q by 4 pi epsilon naught A cos theta that is 2A cos theta ಬಂತು divided by R square minus A square cos square theta. Okay, so 2A cos theta R square minus A square cos square theta. Now V is equal to ನಮ್ಗೆ ಆಲ್ರೆಡಿ ಗೊತ್ತಿದೆ Q into 2A ಗೆ that is dipole moment P is equal to Q into 2A ಅಂತ ತಗೊಂತೀವಿ ಅವಾಗಲೂ. So that V is equal to Q into 2A ಏನು ಬರುತ್ತೆ? 1 by 4 pi epsilon naught ಹಂಗೆ ತಗೊಂತೀನಿ. Q into 2A that is P cos theta divided by R square minus A square cos square theta. So this is the electric potential due to a dipole. Very important for 5 marks. 5 marks ಕೇಳೋದಾದ್ರೆ ಇದನ್ನಾಗಲಿ ಇಲ್ಲ ಪಾಯಿಂಟ್ ಚಾರ್ಜ್ ಆಗಲಿ ಕೇಳ್ತಾರೆ ಈ ಚಾಪ್ಟರ್ ಇಂದ. ಸೊ ಕೀಪ್ ಇಟ್ ಇನ್ ಮೈಂಡ್. ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್. ಓಕೆ, ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ ಬಂತು. ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ನೋಡೋಣ. ವಾಟ್ ಆರ್ ದ ಕಂಡೀಷನ್ಸ್? ಏನ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇಲ್ಲಿ. ಓಕೆ, ಸೊ ಐ ಥಿಂಕ್ ಇದಿಷ್ಟು ಕ್ಲಿಯರ್ ಆಗಿದೆ. ಬೋರ್ಡ್ ಒಂದು ಸ್ವಲ್ಪ ಚಿಕ್ಕದಿದೆ, ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಕೇಸ್ 1 ನೋಟ್ ಅಂತ ತಗೊಳ್ಳೋಣ. ನೋಟ್ ಕೇಸ್ 1. ಸೊ ವಾಟ್ ಇಸ್ ಕೇಸ್ 1? ಕೇಸ್ 1 ಯಾವ ರೀತಿ ಅಂತಂದ್ರೆ, ಸಪೋಸ್ ಈಗ ಈ ಪಾಯಿಂಟ್ ಎಕ್ಸಾಕ್ಟ್ ಈಕ್ವಟೋರಿಯಲ್ ಅಲ್ಲಿ ಇತ್ತು ಅಂತ ತಿಳ್ಕೊಳ್ಳೋಣ. ಸಮ್ವೇರ್ ಹಿಯರ್ ಇಲ್ಲಿತ್ತು ಅಂತಂದ್ರೆ ವಾಟ್ ಇಸ್ ಆಂಗಲ್?
ಆಂಗಲ್ ಏನಾಗುತ್ತೆ ಸಿ ಈ ಆಂಗಲ್ ಸರ್ ಈ ಆಂಗಲ್ ಇದು ಈ ಟೋಟಲ್ ಹಿಂಗ್ ಬರುತ್ತೆ. ಹಿಂಗ್ ಬಂದಾಗ ಡೈಪೋಲ್ ಮೂಮೆಂಟ್ ಯಾವಾಗಲೂ ಅಷ್ಟೇ ನಾನು ಹೇಳಿದ್ದೀನಿ ಪರ್ಪೆಂಡಿಕ್ಯುಲರ್ ಬರುತ್ತೆ. ಪರ್ಪೆಂಡಿಕ್ಯುಲರ್ ಅಂತಂದ್ರೆ ವಿ ಹ್ಯಾವ್ ಥೀಟಾ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬರುತ್ತೆ. ಸೊ ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸಿ electric potential due to a dipole on equatorial line. ನಾವು ಫಸ್ಟ್ ಚಾಪ್ಟರ್ ಕ್ಯಾಲ್ಕುಲೇಟ್ ಮಾಡಿರೋದು ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಆನ್ ಈಕ್ವಟೋರಿಯಲ್ ಲೈನ್. ಈಕ್ವಟೋರಿಯಲ್ ಲೈನ್ ಬಂದಾಗ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. If theta is equal to 90 degree ಆದರೆ cos 90 degree value is 0. cos 90 0 ಆಯಿತು ಅಂತಂದ್ರೆ ಈ ಟೋಟಲ್ ಟರ್ಮ್ 0 ಆಗುತ್ತೆ. ಇದೆಲ್ಲ ಟೋಟಲ್ ಟರ್ಮ್ ಏನಾಗುತ್ತೆ ಸರ್ 0 ಆಗುತ್ತೆ. ಸೊ ದಟ್ ಈಸ್ v is equal to 0. ಯಾವಾಗ ಈಕ್ವಟೋರಿಯಲ್ ಲೈನ್ ಈ ಪಾಯಿಂಟ್ P ಅನ್ನೋದು ಎಕ್ಸಾಕ್ಟ್ ಈಕ್ವಲ್ ಇದೆ, ಇದಕ್ಕೂ ಈಕ್ವಲ್ ಡಿಸ್ಟೆನ್ಸ್ ಇದಕ್ಕೂ ಈಕ್ವಲ್ ಡಿಸ್ಟೆನ್ಸ್ ಇದ್ರೆ v is equal to 0. 2 ಬರೋಣ. ಕೇಸ್ 2. ವಾಟ್ ಇಸ್ ಕೇಸ್ 2? ದಟ್ ಪಾಯಿಂಟ್ P ಇಲ್ಲಿರೋ ಬದಲಾಗಿ ಆಕ್ಸಿಯಲ್ ಲೈನ್ ಅಲ್ಲಿ ಇತ್ತು ಅನ್ಕೊಳ್ಳೋಣ. ಇಲ್ಲಿ ಆಕ್ಸಿಯಲ್ ಲೈನ್ ಇಲ್ಲಾಗ್ಲಿ ಎಲ್ಲಾದ್ರೂ ಇತ್ತು ಅಂತ ತಿಳ್ಕೊಂಡ್ರೆ ಆಕ್ಸಿಯಲ್ ಲೈನ್ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದನ್ನ ಬರ್ಕೊಳ್ಳಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಆನ್ ಈಕ್ವಟೋರಿಯಲ್ ಲೈನ್ ಪ್ಲೇಸ್ ಬದಲಾಗಿ ಆಕ್ಸಿಯಲ್ ಲೈನ್ ಅಲ್ಲಿ ಏನಾಗುತ್ತೆ? ಆಕ್ಸಿಯಲ್ ಲೈನ್ ಅಲ್ಲಿ ಇಲ್ಲಿ ಬಂದಾಗ ಥೀಟಾ 0 ಡಿಗ್ರಿ ಬರುತ್ತೆ. ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆದ್ರೆ cos 0 ವ್ಯಾಲ್ಯೂ cos 0 ಡಿಗ್ರಿ ಈಸ್ 1 ಬರುತ್ತೆ. ಸೊ ಆಗ ಟರ್ಮ್ ಇದು 1 ಉಳ್ಕೊಳ್ಳುತ್ತೆ. ಸೊ ಪೊಟೆನ್ಷಿಯಲ್ ಇದು ಹಂಗೆ ಉಳ್ಕೊಂಡು ಇದಿಷ್ಟು ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಸಿ ಬರ್ಬಿಡ್ತೀನಿ. ಇದು ಹೆಂಗೆ ಉಳ್ಕೊಳ್ಳುತ್ತೆ ಅಂತಂದ್ರೆ v is equal to 1 by 4 pi epsilon naught p divided by r square minus a square ಉಳ್ಕೊಳ್ಳುತ್ತೆ. ಓಕೆ, ಸೊ ಇದ್ಯಾವಾಗ ಅನಾಕ್ಸಿಯಲ್ ಲೈನ್ ಅಲ್ಲಿ. ಓಕೆ, on equatorial line the potential is 0. on axial line v is equal to 1 by 4 pi epsilon naught p by r square minus a square. ಇನ್ನೊಂದು ಮೂರನೇ ಕಂಡೀಷನ್, if it is a short dipole if it is a short dipole ಆದ್ರೆ ಶಾರ್ಟ್ ಡೈಪೋಲ್ ಆದ್ರೆ r is too much greater than a ಆಗುತ್ತೆ. a is neglected. Okay, so if a is neglected ಆಯ್ತು ಅಂತಂದ್ರೆ v is equal to ಏನಾಗುತ್ತೆ? that is 1 by 4 pi epsilon naught p by a neglect ಮಾಡ್ತೀನಿ p by r square ಆಗುತ್ತೆ. Okay, so this is the electric potential due to a dipole or short dipole ಅಲ್ಲಿ 1 by 4 pi epsilon naught p by r square. Okay, so I think ಇಲ್ಲಿ ಕ್ಲಿಯರ್ ಆಗಿದೆ. ಇನ್ನೊಂದು ಗ್ರಾಫ್ ಕೊಡ್ತೀನಿ ನೋಡಿ ನಿಮ್ಗೆ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ. ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲೊಂದು ಗ್ರಾಫ್ ಕೊಡ್ತೀನಿ. ಸೊ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಒಂದು ಗ್ರಾಫಿಕಲ್ ಸ್ಟ್ರಕ್ಚರ್ ಲೈಕ್ ಆರ್ ಅಂಡ್ ಪೊಟೆನ್ಷಿಯಲ್ ಅಂತ ತಗೊಂಡು ಆರ್ ಅಂಡ್ ಪೊಟೆನ್ಷಿಯಲ್. ಓಕೆ, ಇಫ್ ಇಟ್ ಇಸ್ ಆರ್ ಅಂಡ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಏನಾಗಿದೆ ನೋಡಿ, v is inversely proportional to square of the distance. ಅದೇ ಡ್ಯೂ ಟು ಪಾಯಿಂಟ್ ಚಾರ್ಜ್ ಏನ್ ಬರುತ್ತೆ ಅಂತಂದ್ರೆ v is inversely proportional to r. ಸೊ ಇದಕ್ಕೂ ಡಿಫರೆನ್ಸ್ ಏನು ಸರ್ ಅಂತ ತಗೋಬೇಕು. ಒಂದೊಂದ್ಸರಿ ಒನ್ ಮಾರ್ಕ್ ಕ್ವಶನ್ಸ್ ಇದರಲ್ಲೇ ಬರುತ್ತೆ. ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ಗೆ ಸ್ಕ್ವೇರ್ ಬರುತ್ತೆ. ಇದಕ್ಕೆ ಇದು ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ ನೋಡಿ. ಇದರಲ್ಲಿ ವೇರಿಯೇಷನ್ ಜಾಸ್ತಿ ಆಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಆಬ್ವಿಯಸ್ಲಿ ಇದರಲ್ಲಿ ಜಾಸ್ತಿ ಆಗುತ್ತೆ. ಇದು ಈ ರೀತಿ ಬರುತ್ತೆ ಗ್ರಾಫ್. ಡಿಸ್ಟೆನ್ಸ್ ಇನ್ಕ್ರೀಸಸ್, ಪೊಟೆನ್ಷಿಯಲ್ ಈ ರೀತಿ ಲೀನಿಯರ್ ಆಗಿ ಹಿಂಗೆ ಹೊರಟೋಗುತ್ತೆ. ಓಕೆ, ಅದೇ ಇದಕ್ಕೆ ಬಂದರೆ ಈ ರೀತಿ ಬರುತ್ತೆ, ಸಡನ್ ಆಗಿ ಈ ರೀತಿ ಡ್ರಾಪ್ ಆಗಿ ಈ ರೀತಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಡ್ಯೂ ಟು ಡೈಪೋಲ್. v is inversely proportional to square of the distance. ಇದು ಇಟ್ ಇಸ್ ಡ್ಯೂ ಟು ಪಾಯಿಂಟ್ ಚಾರ್ಜ್. v is inversely proportional to distance ಅಷ್ಟೇ. ಓಕೆ, ಈ ಥರದ್ದು ಒನ್ ಮಾರ್ಕ್ ಕ್ವಶನ್ ಅಲ್ಲಿ ಕೇಳಿಬಿಡ್ತಾ ಇರ್ತಾರೆ. ಸೊ ಕೀಪ್ ಇಟ್ ಇನ್ ಮೈಂಡ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಆಗಿದೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ 2 ಪಾಯಿಂಟ್ ಚಾರ್ಜ್, 3 ಪಾಯಿಂಟ್ ಚಾರ್ಜ್, ಸಿಸ್ಟಮ್ ಆಫ್ ಚಾರ್ಜಸ್ ಆಗಿದೆ.
ಅದರಲ್ಲಿ ಎಲ್ಲ ಲೈಕ್ ಚಾರ್ಜಸ್ ಇಲ್ಲ ಎಲ್ಲ ಲೈಕ್ ಚಾರ್ಜಸ್ ತೊಗೊಂಡು ಮಾಡಿದ್ದು. ಇಲ್ಲಿ ಡೈಪೋಲ್ ಅಂತ ಬಂದಾಗ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ತೊಗೊಂಡು ಮಾಡಿದ್ದೀನಿ. ಸೊ ಅದರಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನು ಬಂತು ಅಂತ ಗೊತ್ತಿದೆ, ಪಿ ಕಾಸ್ ಥೀಟಾ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಅದರಲ್ಲಿ ನೀವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋದಾದ್ರೆ ಇದು ದೀಸ್ ಆರ್ ದ ಕಂಡೀಷನ್ಸ್, ಕೇಸಸ್ ಬರುತ್ತೆ. ಓಕೆ, ಸೊ ದೀಸ್ ಆರ್ ಅಬೌಟ್ ದಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್ ಇನ್ ಅ ಡಿಫರೆಂಟ್ ಕೇಸಸ್. ಐ ಥಿಂಕ್ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ನಾವು ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗಬೇಕು. ಕಾನ್ಸೆಪ್ಟ್ ಹೋಗೋದಕ್ಕಿಂತ ಐ ಥಿಂಕ್ ಹೋಗ್ಬಿಟ್ಟೆ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ನಮ್ಗೆ ಈಸಿಯಾಗಿ ಗೊತ್ತಾಯ್ತು ಸರ್. ಸೊ ದಟ್ ಈಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಇಲ್ಲೇ ಒಂದು ಎಕ್ಸಾಂಪಲ್ ತಗೊಂಡ್ರೆ V is equal to 1/4πε0 Q/R potential due to a point charge. ಹಾಗಾದ್ರೆ V is directly proportional to Q, V is inversely proportional to distance. ಸೊ ಈಗ ಹಾಗಾದ್ರೆ ಇನ್ ಕೇಸ್ ಯಾವ್ದಾದ್ರು ಒಂದು ಕಂಡಕ್ಟರ್ಗೆ ಚಾರ್ಜಸ್ ಜಾಸ್ತಿ ಮಾಡ್ತಾ ಇರ್ತೀನಿ, ಹಾಗಾದ್ರೆ ಅಲ್ಲಿ ಏನು ಜಾಸ್ತಿ ಆಗ್ತಾ ಇರುತ್ತೆ, ಪೊಟೆನ್ಷಿಯಲ್ ಜಾಸ್ತಿ ಆಗ್ತಾ ಇರುತ್ತೆ. ಯಾವ್ದಾದ್ರು ಒಂದು ಕಂಡಕ್ಟರ್ಗೆ ಚಾರ್ಜಸ್ ಜಾಸ್ತಿ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಪೊಟೆನ್ಷಿಯಲ್ ಇನ್ಕ್ರೀಸಸ್. If the charges increases in a conductor, the potential is also increases, which is directly proportional. If directly proportional ಇತ್ತು ಅಂತಂದ್ರೆ that is Q is equal to proportionality constant C ಅಂತ ತಗೊಂತೀವಿ. What is C? C is nothing but capacitance ಅಂತ ಬರುತ್ತೆ. So ನಿಮ್ಗೆ next concept that is called very important, capacitance. So C is nothing but capacitance. So C is equal to ಏನು ಬರುತ್ತೆ ಅಂತಂದ್ರೆ that is Q by V. Okay, C is equal to Q by V. ಇದನ್ನ ಸಿಂಪಲ್ ಆಗಿ ಹಿಂಗೆ ಡಿಫೈನ್ ಮಾಡಿ. What is capacitance ಅಂತಂದ್ರೆ it is the ratio of charge to the potential. Charge to the potential is called as capacitance ಅಂತ ತಗೊಂತೀವಿ. ಕೆಪಾಸಿಟೆನ್ಸ್ ಗೆ ವಾಟ್ ಇಸ್ SI ಯೂನಿಟ್ ಅಂತ ತಗೊಂಡ್ರೆ ಕೂಲಮ್ ವೋಲ್ಟ್ ಅಂತ ಬರುತ್ತೆ. ಅದನ್ನ SI ಯೂನಿಟ್ ಅಂತ ಬಂದಾಗ ವಿ ಕಾಲ್ಡ್ ಆಸ್, ಇದನ್ನ ಫೈಂಡ್ ಔಟ್ ಮಾಡಿದ್ದು ಸೈಂಟಿಸ್ಟ್ ನೇಮ್ ಇದಕ್ಕೆ ಇಟ್ಟಿದ್ದಾರೆ. ಸೊ ವಾಟ್ ಇಸ್ SI ಯೂನಿಟ್ ಫಾರ್ ಕೆಪಾಸಿಟೆನ್ಸ್ ಅಂತ ತಗೊಂಡ್ರೆ ದಟ್ ಈಸ್ ಫ್ಯಾರಡೆ. The symbol is capital F. Okay, the SI unit for capacitance is Faraday. SI unit is Faraday and the symbol is F. Okay, so these are about that capacitance. Capacitance ಅಂದ್ರೆ ಏನು? It is the ratio of charge to the potential is called as capacitance ಅಂತ ತಗೊಂತೀವಿ. What is capacitor ಅಂತ ಕೇಳಿದ್ರೆ capacitance ಬೇರೆ, ಕೆಪಾಸಿಟರ್ ಬೇರೆ. ಕೆಪಾಸಿಟರ್ ಅಂತಂದ್ರೆ it is an electrical device. Capacitor is an electrical device which stores the charges and electrical energy ಅಂತ ತಗೊಂತೀವಿ. ಏನೇನು ಸ್ಟೋರ್ ಮಾಡ್ತಿದ್ವು? which stores the charges and electrical energy. ಓಕೆ, ಇದು ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರದ್ದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ಕೆಪಾಸಿಟರ್ ಇದೆ ಅದನ್ನ ತೋರಿಸ್ತೀನಿ ನಿಮಗೆ. ಸೊ ಕೆಪಾಸಿಟೆನ್ಸ್ ಅಂತಂದ್ರೆ ಇಟ್ ಇಸ್ ಅ ರೇಷಿಯೋ ಆಫ್ ಚಾರ್ಜ್ ಟು ದಿ ಪೊಟೆನ್ಷಿಯಲ್ ಈಸ್ ಕಾಲ್ಡ್ ಆಸ್ ಕೆಪಾಸಿಟೆನ್ಸ್ ಅಂತ ತಗೊಂತೀವಿ. ಸೊ ಕೆಪಾಸಿಟರ್ ಅಂತಂದ್ರೆ ಇಟ್ ಇಸ್ ಅ ಡಿವೈಸ್, ಎಲೆಕ್ಟ್ರಿಕಲ್ ಡಿವೈಸ್ ವಿಚ್ ಸ್ಟೋರ್ಸ್ ದ ಚಾರ್ಜಸ್ ಅಂಡ್ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಸೊ ದೀಸ್ ಆರ್ ಅಬೌಟ್ ದಟ್ ಕೆಪಾಸಿಟೆನ್ಸ್. ಸೊ ಕೆಪಾಸಿಟೆನ್ಸ್ ಗೆ SI ಯೂನಿಟ್ ಈಸ್ ಫ್ಯಾರಡೆ ಅಂತ ಬರುತ್ತೆ. ಫ್ಯಾರಡೆ ಸಿಂಬಲ್ ಈಸ್ F, ಕ್ಯಾಪಿಟಲ್ F. ಓಕೆ, ಇದಿಷ್ಟು ಇದು ಮಾಡ್ಕೊಳ್ಳಿ. ಈಗ ಅದ್ರ ಸ್ಟ್ರಕ್ಚರ್ ಯಾವ ರೀತಿ ಬಂತು, ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಅದ್ರ ಬಗ್ಗೆ ಅದಕ್ಕೆ ಒಂದು ಸ್ವಲ್ಪ ಹಿಸ್ಟ್ರಿ ಹೇಳ್ಕೊಂಡು ಹೋಗ್ತೀನಿ. ಅದನ್ನ ಹಂಗೆ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ದೀಸ್ ಅಬೌಟ್ ಕೆಪಾಸಿಟೆನ್ಸ್ ಅಂದ್ರೆ ಏನು, ಕೆಪಾಸಿಟೆನ್ಸ್ ಹೆಂಗ್ ಬಂತು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕೆಪಾಸಿಟರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬಂತು
ಓಕೆ ಸಿ ಈ ಕೆಪಾಸಿಟರ್ನ ಕಾನ್ಸೆಪ್ಟ್ ಯಾವ ರೀತಿ ಇದು ಮಾಡಿಕೊಂಡ್ರು ಸ್ಪೆರಿಕಲ್ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಪ್ಯಾರಲಲ್ ಪ್ಲೇಟ್ ಹಿಂಗೆ ಈ ರೀತಿ ಇರುತ್ತೆ ಇದರಲ್ಲಿ ಚಾರ್ಜಸ್ ಸ್ಟೋರ್ ಮಾಡಿರ್ತಾರೆ ಇದರಲ್ಲಿ ಚಾರ್ಜಸ್ ಸ್ಟೋರ್ ಮಾಡಿರ್ತಾರೆ ಇದನ್ನ ಎಲೆಕ್ಟ್ರಿಕಲ್ ಡಿವೈಸ್ ಇದನ್ನೊಂದು ಎಲೆಕ್ಟ್ರಿಕಲ್ ಡಿವೈಸ್ ಕನೆಕ್ಟ್ ಮಾಡಿರ್ತಾರೆ ಯಾಕೆ ಸರ್ ಸ್ಪೆರಿಕಲ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತಲ್ಲ ನೋಡೋದಕ್ಕಾಗತ್ತೆ ಹಾಗಾದ್ರೆ ಯಾಕೆ ಸ್ಪೆರಿಕಲ್ ಇಲ್ಲ ಅನ್ನೋದು ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ಈಗ ವಿ ನೋ ದಟ್ ವೈ ದಟ್ ಸ್ಪೆರಿಕಲ್ ಕೆಪಾಸಿಟರ್ ಡಸ್ ನಾಟ್ ಎಕ್ಸಿಸ್ಟ್ ಅನ್ನೋದು ತೋರಿಸ್ತೀನಿ ವಿ ನೋ ದಟ್ ನಮಗೆ ಸಿ ಬಗ್ಗೆ ಗೊತ್ತಾಯ್ತು ಸಿ ಅಂದ್ರೆ ಕೆಪಾಸಿಟೆನ್ಸ್ ಅಂತಂದ್ರೆ ವಿ ಹ್ಯಾವ್ ಕ್ಯೂ ಬೈ ವಿ ಓಕೆ ಕ್ಯೂ ಬೈ ವಿ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ತಗೊಂಡು ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಆಯಿತು ಅಂತಂದ್ರೆ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಪೊಟೆನ್ಷಿಯಲ್ ಡ್ಯೂಟಿಯ ಪಾಯಿಂಟ್ ಚಾರ್ಜ್ ತಗೊಂಡು ಅಂದ್ರೆ ಸ್ಪೆರಿಕಲ್ ಕಂಡಕ್ಟರ್ ಯಾಕೆ ಸ್ಪೆರಿಕಲ್ ಶೇಪಲ್ಲಿ ಇರಬಾರ್ದು ಕೆಪಾಸಿಟರ್ಸ್ ಅನ್ನೋದನ್ನ ನಾನು ನೋಡ್ತೀನಿ ಈಗ ಇದು ಚಾರ್ಜ್ ಆಗಿದೆ ಇದು ರೇಡಿಯಸ್ ಆರ್ ಅಂತ ತಗೊಳ್ತೀನಿ ಓಕೆ ಈಗ if C is equal to Q by V ಆಯಿತು ಅಂದ್ರೆ V is equal to what is the potential due to a point charge that is 1 by 4 pi epsilon naught Q by R ಅಂತ ಬರುತ್ತೆ as you know okay potential due to a point charge Q ನ ಕ್ಯಾನ್ಸಲ್ ಮಾಡ್ತೀನಿ C is equal to ಈಗ ಡಿನಾಮಿನೇಟರ್ ಇದ್ರೆ ನ್ಯೂಮರೇಟರ್ ಹೋಗುತ್ತೆ so that is 4 pi epsilon naught R okay so this is the capacitance due to spherical conductor capacitance due to spherical conductor ಇದು practically does not exist ಯಾಕೆ suppose ಈಗ 1 farad small amount of charges ನ ಸ್ಟೋರ್ ಮಾಡೋದು 1 farad ಅಂತ ತಗೋಣ 1 farad amount of capacitance ನ ಸ್ಟೋರ್ ಮಾಡಬೇಕಂದ್ರೆ what is the radius ಎಷ್ಟು ದೊಡ್ಡ ಕಂಡಕ್ಟರ್ ಬೇಕು ಅನ್ನೋದನ್ನ ನೋಡೋಣ ಈಗ 1 farad ಸೊ ನಮಗೆ ಬೇಕಾಗಿರೋ ರೇಡಿಯಸ್ r is equal to c divided by 4 pi epsilon naught ರೈಟಾ c divided by 4 pi epsilon naught c ಹೇಳಿದೆ 1 ಕೆಪಾಸಿಟನ್ಸ್ 1 ತಗೊಂಡಿದ್ದೀನಿ 1 by 4 pi epsilon naught ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 9 into 10 power 9 ಮೀಟರ್ ಬರುತ್ತೆ ಇದು ಆಲ್ರೆಡಿ ಗೊತ್ತಿದೆ 4 pi 3.142 epsilon naught 8.854 into 10 power minus 12 ಇದನ್ನಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ವ್ಯಾಲ್ಯೂ ಬರುತ್ತೆ ಇಷ್ಟು 9 into 10 power 9 ಮೀಟರ್ ಸಿ 9 into 10 power 9 ಮೀಟರ್ ಅಷ್ಟು ದೊಡ್ಡ ಕಂಡಕ್ಟರ್ ಇದ್ರೆ ನನ್ನ ಹತ್ರ ನಾನು ಎಷ್ಟು ಫ್ಯಾರಡೇನ 1 ಫ್ಯಾರಡೆ ಆಫ್ ಕೆಪಾಸಿಟೆನ್ಸ್ ನ ಸ್ಟೋರ್ ಮಾಡ್ಬೋದು ಅಂದ್ರೆ 1 ಫ್ಯಾರಡೆ ಆಫ್ ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡ್ಬೋದು 9 into 10 power 9 ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಅಂತ ಓಕೆ ನಮ್ಮ ಹತ್ರ ರೇಡಿಯಸ್ ಆಫ್ ದಿ ಅರ್ತ್ ಇರೋದು ಎಷ್ಟು ಗೊತ್ತಾ ದಟ್ ಈಸ್ 6400 ಕಿಲೋಮೀಟರ್ 6400 ಕಿಲೋಮೀಟರ್ ಅಂದ್ರೆ r is equal to suppose 6.4 into 10 power 6 ಆಗುತ್ತೆ 6.4 into 10 power 6 ಅಷ್ಟೇ ಬಟ್ ಈ 9 into 10 power 9 ಇದೆ ಹಾಗಾದ್ರೆ ಅರ್ಥಗಿಂತನೂ ಇನ್ನೂ 3 ಟೈಮ್ಸ್ ಅಷ್ಟು ಅರ್ಥಗಿಂತ ಇನ್ನೂ 3 ಟೈಮ್ಸ್ ಅಷ್ಟು ದೊಡ್ಡ ಕಂಡಕ್ಟರ್ ಇದ್ರೆ ಎಷ್ಟು ಫ್ಯಾರಡೆ ಆಫ್ ಕೆಪಾಸಿಟೆನ್ಸ್ ನ ಸ್ಟೋರ್ ಮಾಡಬಹುದು 1 ಫ್ಯಾರಡೆ ಆಫ್ ಕೆಪಾಸಿಟೆನ್ಸ್ ನ ಸ್ಟೋರ್ ಮಾಡಬಹುದು ಸೊ ದಟ್ಸ್ ವೈ ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಇದು ಪ್ರಾಕ್ಟಿಕಲ್ ಆಗಿ ಇಂಪಾಸಿಬಲ್ ಈ ಕಂಡೀಷನ್ ಆಗೋದೇ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ 1 ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಗೊತ್ತಾಗಲ್ಲ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಸೊ ದಿ ಸ್ಪೆರಿಕಲ್ ಕೆಪಾಸಿಟರ್ ಇದು ಕಂಡಕ್ಟರ್ ಅಲ್ಲ ಸ್ಪೆರಿಕಲ್ ಕೆಪಾಸಿಟರ್ ಈಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಬಿಕಾಸ್ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸ್ಟೋರ್ ಮಾಡಬೇಕು ಅಂದ್ರೂ ವಿ ರಿಕ್ವೈರ್ಡ್ ಲಾರ್ಜ್ ಕಂಡಕ್ಟರ್ ಲಾರ್ಜ್ ಸ್ಪೆರಿಕಲ್ ಓಕೆ ಅರ್ಥಗಿಂತ 3 ಟೈಮ್ಸ್ ದೊಡ್ಡದಾಗಿರುವಂತಹ ಕಂಡಕ್ಟರ್ ನ ಬೇಕಾಗುತ್ತೆ ಸೊ ದಟ್ಸ್ ವೈ ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಪ್ರಾಕ್ಟಿಕಲಿ ಪಾಸಿಬಿಲಿಟಿ ಇಲ್ಲ ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಇಂಟ್ರೊಡ್ಯೂಸ್ 1 ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸೊ ನೆಕ್ಸ್ಟ್ ಇರೋದು ಕಾನ್ಸೆಪ್ಟ್ ದಟ್ಸ್ ವಿ ಕಾಲ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಓಕೆ ಅದರ ಸ್ಟ್ರಕ್ಚರ್ ನೋಡೋಣ ಯಾಕೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಂತು practically spherical capacitor is not possible so that's why we introduce parallel plate capacitor so a parallel plate capacitor ಯಾವ ರೀತಿ ಇರುತ್ತೆ ಅದನ್ನ ನನಗೆ ಹೇಳ್ಬಹುದು let us see ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ parallel plate capacitor
ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಯಾವ ರೀತಿ ಇರುತ್ತೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್? ವೆರಿ ಸಿಂಪಲ್. ಟೂ ಪ್ಯಾರಲಲ್ ಕಂಡಕ್ಟರ್ಸ್, ಬೇಕಿಲ್ಲ ಬಟ್ ಹೆಂಗಿರುತ್ತೆ ಅನ್ನೋದು ನೋಡ್ಕೊಳ್ಳಿ. ಟೂ ಪ್ಯಾರಲಲ್ ಕಂಡಕ್ಟರ್ಸ್, ಎರಡು ಪ್ಯಾರಲಲ್ ಕಂಡಕ್ಟರ್ಸ್ ಅನ್ನ ತಗೊಂಡಿದ್ದೀನಿ. ಟೂ ಪ್ಯಾರಲಲ್ ಕಂಡಕ್ಟರ್ಸ್. ಓಕೆ, ಸೊ ಟೂ ಪ್ಯಾರಲಲ್ ಕಂಡಕ್ಟರ್ಸ್, ಈ ಕಡೆ ಒಂದು ಟರ್ಮಿನಲ್ ಇರುತ್ತೆ, ಈ ಕಡೆ ಒಂದು ಟರ್ಮಿನಲ್ ಇರುತ್ತೆ, ಇದೆಲ್ಲ ಒಳಗಡೆ ಇನ್ಬಿಲ್ಟ್ ಇರುತ್ತೆ. ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್, ಸಪರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್ ಡಿ ವಿತ್ ದ ಡೈಎಲೆಕ್ಟ್ರಿಕ್ ಮೀಡಿಯಂ. Dielectric medium. Okay, so A and B and so on. A and B are the two conductors separated by a dielectric medium of distance D. That is called parallel plate capacitor ಅಂತ ತಗೊಂತೀವಿ. Okay, so ಈಗ ಇದರಲ್ಲಿ capacitance possibility ಇದೆಯಾ ಸರ್ ಅಂತ ಕೇಳಿದ್ರೆ yes, of course ಇದರಲ್ಲಿ possibility ಇದೆ. ಯಾವ ರೀತಿ? Let us see. ಅದನ್ನೇ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳಿಬಿಡ್ತಾರೆ. obtain the expression for capacitance of a parallel plate capacitor. obtain the expression for capacitance of a parallel plate capacitor. Okay, obtain the expression for capacitance of a parallel plate capacitor. ಈಗ ಗೊತ್ತಾಯ್ತು. ಇದನ್ನ ಡೈಎಲೆಕ್ಟ್ರಿಕ್ ಮೀಡಿಯಂ ಬಗ್ಗೆ ಮುಗಿದ ತಕ್ಷಣ ಹೇಳ್ತೀನಿ. ಡೈಎಲೆಕ್ಟ್ರಿಕ್ ಮೀಡಿಯಂ ಅಂದ್ರೆ ಏನು, ಈಗ ಇದನ್ನಿಷ್ಟು ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತಂದ್ರೆ ಟೂ ಕಂಡಕ್ಟರ್ಸ್ ಎ ಅಂಡ್ ಬಿ ಸಪರೇಟೆಡ್ ಬೈ ಎ ಡೈಎಲೆಕ್ಟ್ರಿಕ್ ಮೀಡಿಯಂ ವಿತ್ ದ ಡಿಸ್ಟೆನ್ಸ್ ಆಫ್ ಡಿ ಅನ್ನೋ ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಮಾಡಿದ್ದೀನಿ. ವಾಟ್ ಈಸ್ ದ ಎಕ್ಸ್ಪ್ರೆಷನ್? ಈಗ ಇದರಲ್ಲಿ ಹಿಂಗೆ ಚಾರ್ಜಸ್ ಹೆಂಗ್ ಸ್ಟೋರ್ ಆಗಿರುತ್ತೆ ಅಂದ್ರೆ ಒಂದ್ ಕಡೆ ಪಾಸಿಟಿವ್, ಒಂದ್ ಕಡೆ ನೆಗೆಟಿವ್ ಸ್ಟೋರ್ ಆಗಿರುತ್ತೆ. ಈ ರೀತಿ ಚಾರ್ಜಸ್ ಸ್ಟೋರ್ ಆಗಿದೆ, ಅದೇ ಎನರ್ಜಿ ಅಂತ ತಗೊಂತೀವಿ, ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಸೊ ನಾವು ಈಗ ಇದನ್ನ ನೋಡೋಣ. obtain the expression for capacitance of a parallel plate capacitor. ಸೊ ಅದನ್ನ ನೋಡ್ಬೇಕಂದ್ರೆ ಈಗ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ತೀವಿ. A and B are the two conductors, parallel conductors separated by a small distance D with a dielectric medium. Okay, dielectric medium ಅಂದ್ರೆ ಲೈಕ್ ಇನ್ಸುಲೇಟರ್, ಏರ್ ಇರ್ಬೋದು, ಇಲ್ಲ ಯಾವ್ದಾದ್ರು ಮೈಕಾ ಶೀಟು, ಇಲ್ಲ ಸ್ಮಾಲ್ ವುಡ್ ಶೀಟು ಆ ಥರದ್ದು ಇಟ್ಬಿಟ್ಟು ಸಪ್ರೇಟ್ ಮಾಡಿರ್ತೀವಿ. ಅದೇ ಹೇಳ್ತೀನಿ, ನೆಕ್ಸ್ಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಗ್ಗೆ ಹೇಳ್ತೀನಿ. ಈಗ ಬನ್ನಿ. ಓಕೆ, ಸೊ ಇಷ್ಟು ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಿದ್ವಿ. ವಿ ನೋ ದಟ್, ನಮ್ಗೆ ಗೊತ್ತಿದೆ ಏನು ಕೆಪಾಸಿಟೆನ್ಸ್ ಅಂದ್ರೆ ಏನು ಅಂತ. ಸಿ ಇಸ್ ಈಕ್ವಲ್ ಟು ಏನು ಬಂದಿದೆ? ಕ್ಯೂ ಬೈ ವಿ ಅಂತ ಬಂದಿದೆ. ಸೊ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಓಕೆ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಆಯಿತು ಅಂತಂದ್ರೆ ಅಗೇನ್ ವಿ ನೋ ದಟ್, ಅದರಲ್ಲೂ ಗೊತ್ತಿದೆ the relation between electric field and electric potential ಡಿರೈವ್ ಮಾಡಿದ್ವಿ. ಏನು ಅಂತಂದ್ರೆ ದಟ್ ಈಸ್ E is equal to minus dV by dx ಅಂತ, minus dV by dx ಅಂತ ಡಿರೈವ್ ಮಾಡಿದ್ವಿ. V ಅನ್ನೋ ಪ್ಲೇಸಲ್ಲಿ B ನೇ ಬರುತ್ತೆ, x ಅನ್ನೋ ಪ್ಲೇಸಲ್ಲಿ D ಬರುತ್ತೆ. ಓಕೆ, ಸೊ ಅದ್ರ ಪ್ರಕಾರ ಅಲ್ಲಿ ನೆಗೆಟಿವ್ ಯಾಕೆ ಬಂತು ಅಂತಂದ್ರೆ ವರ್ಕ್ ಈಸ್ ಡನ್ ಆಪೋಸಿಟ್ ಟು ದಿ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದಕ್ಕೋಸ್ಕರ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ E is equal to V by D ಅಂತ ತಗೊಂತೀವಿ. ಅಲ್ಲಿ ಸ್ಮಾಲ್ ತಗೊಂಡಿದ್ದೀವಿ, ಕ್ಯಾಪಿಟಲ್ ತಗೋಬಹುದು, ನೆಗೆಟಿವ್ ನ ನೆಗ್ಲೆಕ್ಟ್ ಮಾಡಿ. E is equal to V by D. ಸೊ ಟೇಕ್ ಇಟ್ ಆಸ್ ಈಕ್ವೇಶನ್ ನಂಬರ್ 1 ಅಂತ ತಗೊಂಡು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇದು ಯಾವ್ದು ರೆಫರೆನ್ಸ್? ದಟ್ ಈಸ್ E is equal to minus dV by dx ರೆಫರೆನ್ಸ್ ಅಲ್ಲಿ, ರೈಟಾ? ಓಕೆ, ನಾವು ಈಗ again the electric field of a plane sheet first chapter ಬಂದಿದೆ. electric field of a plane sheet. so plane sheet ಗೆ electric field ಏನು ಬಂದಿದೆ ಅಂತಂದ್ರೆ that is E is equal to sigma by 2 epsilon naught ಬಂದಿದೆ. ಒಂದು ಶೀಟ್ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಯೂಸಿಂಗ್ ಗಾಸ್ ಲಾ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಒಂದು ಶೀಟ್ಗೆ, ಇಲ್ಲಿ ಎರಡು ಶೀಟ್ ಇದೆ, ಸೊ ದಟ್ಸ್ ವೈ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಅಂತ ಬರುತ್ತೆ. ಸೊ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ದಟ್ ಈಸ್ 2 ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್, 2 to get cancelled, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಟ್ರೀಟ್ ಇಟ್ ಆಸ್ ಈಕ್ವೇಶನ್ ನಂಬರ್ 2 ಅಂತ ತಗೊಂಡ್ರೆ ಈಕ್ವೇಶನ್ ನಂಬರ್ 2. ಓಕೆ, ಇಲ್ಲಿ electric field E is equal to V by D, ಇಲ್ಲಿ electric field E is equal to sigma by epsilon naught. ಓಕೆ, ಸೊ ಈಗ ಈಕ್ವೇಟ್
ಈಕ್ವೇಟ್ ಈಕ್ವೇಷನ್ಸ್. ಈಕ್ವೇಷನ್ 1 and 2 ನ ಈಕ್ವೇಟ್ ಮಾಡಿ ಏನು v by d is equal to sigma by epsilon naught. ವೆರಿ ಸಿಂಪಲ್, ಇವೆರಡನ್ನೂ ಈಕ್ವೇಟ್ ಮಾಡಿದ್ದೀನಿ. v by d is equal to sigma by epsilon naught. v is equal to now v is equal to ಏನಾಗುತ್ತೆ, ಎರಡನ್ನೂ ಈಕ್ವೇಟ್ ಮಾಡಿದ್ದೀನಿ. now v is equal to okay, v is equal to ಇದು ಈ ಕಡೆ ಹಾಕೋಣ, d sigma divided by epsilon naught. d sigma divided by epsilon naught. Again equation c is equal to ಗೊತ್ತಿದೆ ನಮಗೆ, q by v. okay, so q by v ಅಂದ್ರೆ ಏನಿದೆ, d sigma divided by epsilon naught. d sigma divided by epsilon naught. Again ನಮಗೆ ಇಲ್ಲಿ ಏರಿಯಾ ವೈಸ್ ಆಗಿರೋದು, so that is we called surface charge density ಅಂದ್ರೆ ಏನಿದೆ, sigma is equal to q by a. surface charge density ಅಂದ್ರೆ charges distributed by area is called as surface charge density ಅಂತ ಗೊತ್ತಿದೆ ನಮಗೆ. so sigma is equal to q by a ಆದಾಗ q is equal to ಏನಾಗುತ್ತೆ, that is sigma a ಆಗುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. c is equal to q ಅಂದ್ರೆ ಏನು, sigma a divided by sigma d divided by epsilon naught. okay, so ಈಗ we have that sigma cancel. okay, so that is denominator ಗೆ denominator ಇದೆ, ಇದು numerator ಹೋಗುತ್ತೆ. so that is epsilon naught a divided by d ಬರುತ್ತೆ. okay, so this is the capacitance of a parallel plate capacitor. what is c is equal to epsilon naught a divided by d, epsilon naught a divided by d. okay, so this is the capacitance of a parallel plate capacitor. ಇದು capacitance of a parallel plate capacitor ಆಯ್ತು ಅಂತಂದ್ರೆ, in case ಇಲ್ಲಿ a ಇತ್ತು epsilon naught a by d, ಅದ್ರ ಬದಲಾಗಿ ನಾನು ಏನು ಮಾಡಿದೆ, ಒಂದು ಮೈಕಾ ಶೀಟ್ ಇಟ್ಟೆ, ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಚೇಂಜಸ್ ಆಗುತ್ತೆ. ಒಂದು ವುಡ್ ಶೀಟ್ ಇದ್ದೆ, ಅದರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಚೇಂಜಸ್ ಆಗುತ್ತೆ. ಆ ರೀತಿ ಚೇಂಜಸ್ ಆಯ್ತು ಅಂತಂದ್ರೆ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಅಂದ್ರೆ, ದಟ್ ಈಸ್ c is equal to epsilon naught epsilon r or epsilon m ಅಂತ ತಗೋಬಹುದು, a divided by d. so this is the capacitance of a parallel plate capacitor when medium is present. medium present ಇತ್ತು ಅಂತಂದ್ರೆ, medium present. okay, so ಇದ್ರ ಬೇಸ್ ಮೇಲೆ ಲಾಸ್ಟ್ ಟೈಮ್ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದ, ಡಿರೈವೇಷನ್ 3 ಮಾರ್ಕ್ಸ್ ಇದೆ, ಇಲ್ಲಿವರೆಗೂ ಕೇಳಿದ್ರೆ 3 ಮಾರ್ಕ್ಸ್ ಗೆ. ಡಿರೈವೇಷನ್ ಬದಲಾಗಿ ಇಲ್ಲೇ ಇನ್ನೊಂದು ಕ್ವಶನ್ ಮಾಡ್ತಾನೆ. ಯಾವ ರೀತಿ ಅಂತಂದ್ರೆ 3 marks question, apply the expression for capacitance of a parallel plate capacitor. ಅದು 3 marks ಗೆ. or otherwise ಯಾವ ರೀತಿ ಕೇಳ್ತಾನೆ ಅಂತಂದ್ರೆ, on what factors that parallel plate capacitor depends ಅಂತ ಕೇಳ್ತಾನೆ. on what factor that parallel plate capacitor depends. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ parallel plate capacitor ಅನ್ನೋದು, ಒಂದು ಡೈಎಲೆಕ್ಟ್ರಿಕ್ ಪರ್ಮಿಟಿವಿಟಿ, ಪರ್ಮಿಯಬಿಲಿಟಿ ಅಂತ ತಗೊಂತೀವಿ ಇದನ್ನ, permittivity of a free space, permittivity of a medium, area of the area idu, okay, area of the conductors, and inversely proportional to distance between the conductors. ಇಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲೇ ಇದೆ, parallel plate capacitor depends on permittivity in a free space, permittivity in a medium, area of the conductor, and distance between the conductors. ಇಷ್ಟು ಮೇಲೆ parallel plate capacitor ಡಿಪೆಂಡ್ ಆಗಿದೆ. ಓಕೆ, ಸೊ ಈಗ ಈ ಪರ್ಮಿಟಿವಿಟಿ ಮೀಡಿಯಂ, ಈ ಡೈಎಲೆಕ್ಟ್ರಿಕ್ ಮೀಡಿಯಂ ಅನ್ನೋದು ನಿಮ್ಗೊಂದು ಕಾನ್ಸೆಪ್ಟ್ ಸಿಗಲಿ. ಸೊ ಐ ವಿಲ್ ಎಕ್ಸ್ಪ್ಲೈನ್ ದ ನೆಕ್ಸ್ಟ್ ಕ್ಲಾಸ್. ಇಲ್ಲಿವರೆಗೂ ಈಗ ಇಷ್ಟು ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅದ್ರಲ್ಲಿ ಕಂಡೀಷನ್ಸ್ ಕೇಸಸ್ ನೋಡ್ಕೊಂಡ್ವಿ. ಮತ್ತೆ ಕೆಪಾಸಿಟೆನ್ಸ್ ಅಂದ್ರೆ ಏನು, ಕೆಪಾಸಿಟೆನ್ಸ್ ಹೆಂಗ್ ಬಂತು, ಸ್ಪೆರಿಕಲ್ ಕೆಪಾಸಿಟರ್ ಯಾಕೆ ಪಾಸಿಬಿಲಿಟಿ ಇಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮಾಡ್ಕೊಂಡ್ವಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಯಾವ ರೀತಿ ಒಪ್ಟೈನ್ ಆಗಿದೆ, ಆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಕ್ಸ್ಪ್ರೆಷನ್ ಏನ್ ಬಂತು, ಮೀಡಿಯಂ ಅಲ್ಲಿ ಇದ್ರೆ ಏನ್ ಬರುತ್ತೆ, ಅದು ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇದಿಷ್ಟು ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್.